ಹಾಯ್ ಹಾಲ್, ಹೇಗಿದ್ದೀರಾ? ಇವತ್ತು ಚಾಕ್ಲೇಟು ಮತ್ತು ಬನಾನಾ ಬಳಸ್ಕೊಂಡು ಒಂದು ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ? ಸಖತ್ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿ ಕೂಡ. ಎಸ್ಪೆಷಲಿ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ಕುಡಿಯೋಂಥ ಮಿಲ್ಕ್ ಶೇಕ್ ಇದು. ಇಲ್ಲಿ ನಾನು ಸ್ವಲ್ಪ ಬಾದಾಮು, ಸ್ವಲ್ಪ ಕಾಜು, 4 ಡೇಟ್ಸು, ಸ್ವಲ್ಪ ಒಣದ್ರಾಕ್ಷಿ ಹಾಕಿ ಬಿಸಿ ನೀರಲ್ಲಿ ನೆನೆಲಿಕ್ಕಿಟ್ಟಿದ್ದೀನಿ. ಅದಾದ ನಂತರ 1 ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅದಾದ ನಂತರ ಅರ್ಧ ಬನಾನ ಮಾತ್ರ ನಾನಿಲ್ಲಿ ಮಿಲ್ಕ್ ಶೇಕ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಎಷ್ಟು ಟೇಸ್ಟಿಗೆ ತಕ್ಕನಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನೆನೆಸಿರೋ ನಟ್ಸು ಮತ್ತು ಡೇಟ್ಸ್ನ ಬೀಜ ತೆಗೆದ್ಬಿಟ್ಟೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ನೀಟಾಗಿ ಆಡಲ್ಲ. ಅದಾದ ನಂತರ 1 ಕಪ್ ಹಸಿ ಹಾಲನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಪರ್ಸ್ನಲಿ ಹಸಿ ಹಾಲು ಇಷ್ಟ ಆಗಿರೋದ್ರಿಂದ ನಾನು ಹಸಿ ಹಾಲು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೇಕಂದರೆ ನೀವು ಕಾಯಿಸಿ ತಣ್ಣಗಾಗಿರೋ ಹಾಲು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಎರಡೂ ಟ್ರೈ ಮಾಡಿದ್ದೀನಿ. ನನಗೆ ಪರ್ಸ್ನಲಿ ಹಸಿ ಹಾಲಿಂದ ಮಾಡಿರೋದು ತುಂಬ ಟೇಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕ್ವಿಕ್ಕಾಗಿ ಸಖತ್ ಕಲರ್ಫುಲ್ಲಾಗಿರೋ ಸಖತ್ ಟೇಸ್ಟಿಯಾಗಿರೋ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿ ಆಯಿತು. ಮಕ್ಳಿಗೆ ಕೊಟ್ಟರೆ ಖಂಡಿತ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಒಮ್ಮೆ ಟ್ರೈ ಮಾಡಿ.